ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನು ಇವತ್ತೊಂದು ಈಸಿ ರೆಸಿಪಿ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ, ಒಂದು ದೊಡ್ಡ ಟೊಮೊಟೊ, ಹಾಗೆ ಸಾಸಿವೆ, ಟರ್ಮರಿಕ್ ಪೌಡರ್, ಜೀರಿಗೆ, ಸಾಲ್ಟ್, ಅಡುಗೆ ಎಣ್ಣೆ, ಒಂದು ಬೌಲ್ ರವೆ, ಸಣ್ಣ ರವೆ ತಗೊಳ್ಬೋದು ಅಥವಾ ದೊಡ್ಡ ರವೆ ತಗೊಳ್ಬೋದು. ಇವಾಗ ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ರವೆನ ಹುರ್ಕೊಳ್ಬೇಕು. ಇವಾಗ ರವೆಯನ್ನು ಹುರ್ಕೊಳ್ಳೋದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಪ್ಯಾನ್ ಪ್ರೀ ಹೀಟ್ ಆಗಿದೆ. 2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ರವೆ ಹುರ್ಕೊಳ್ತೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷ ಇದು ಒಂಚೂರು ಗೋಲ್ಡನ್ ಕಲರ್ ಆಗ್ತಾನೆ ಹುರ್ಕೊಳ್ಬೇಕು. ಇದು 3 ಜನಕ್ಕೆ ಆಗೋಷ್ಟು ನಾನು ರವೆ ತೊಗೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಜಾಸ್ತಿ ಮೆಂಬರ್ ಇದ್ದರೆ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಬೋದು. ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. 2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗಿತೀನಿ. ಇವಾಗ ಮತ್ತೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಹೀಟ್ ಆಗಲಿ ಒಂದು 30 ಸೆಕೆಂಡ್. ಇವಾಗ ಆಯಿಲ್ ಹೀಟ್ ಆಗಿದೆ. ಅದಾದಮೇಲೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು, ಟೊಮೊಟೊ ಸಾಫ್ಟ್ ಆಗೋ ತನಕ. ಬೇಗ ಸಾಫ್ಟ್ ಆಗಲಿ ಅಂತ ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊತೀನಿ. ಇನ್ನೊಂಚೂರು ಉಪ್ಪು ಆ್ಯಡ್ ಮಾಡ್ಕೊತೀನಿ. ಹಾಗೆ ಅರಿಶಿಣ ಸಹ. ಮತ್ತು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದು 30 ಸೆಕೆಂಡ್. ಉಪ್ಪು ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು ಸಾಫ್ಟ್ ಆಗಿದೆ. 2 ಬೌಲ್ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ 1 ಬೌಲ್ ರವೆ ತೊಗೊಂಡಿದ್ದೀನಿ. 1 ಬೌಲ್ ರವೆ ತೊಗೊಂಡ್ರೆ ಹಾಗೆ 2 ಬೌಲ್ ವಾಟರ್ ತೊಗೊಳ್ಬೇಕು.
ಒಂದು ಬೌಲ್ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಬೌಲ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ನೀರು ಕುದೀಲಿ ಸ್ವಲ್ಪ, 1 ನಿಮಿಷ ಲಿಡ್ ಮುಚ್ಕೊಳ್ತೀನಿ. ಇವಾಗ ನೀರು ಕುದೀತಾ ಇದೆ, ರವಾನ ಆ್ಯಡ್ ಮಾಡ್ಕೊಳ್ಬೇಕು. ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಡಬೇಕು. ನಿಧಾನವಾಗಿ ರವೆ ಆ್ಯಡ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟು ಕಟ್ಟುತ್ತೆ. ಹಾಗೆ ಕುರುತ್ತಾ ಇರಬೇಕು. ಇದು ಒಂಚೂರು ಬೇಯಬೇಕು. ಲಿಡ್ನ ಮುಚ್ಚಿ 1 ನಿಮಿಷ ಮಾಡಿ ಬೇಯಿಸ್ಕೊಳ್ತೀನಿ. ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ. ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ತೀನಿ. ಕ್ವಿಕ್ಕಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು 10 ನಿಮಿಷದಲ್ಲಿ ರೆಡಿ. ಈಸಿ ರೆಸಿಪಿ, ಬ್ಯಾಚುಲರ್ ಸಹ ಮಾಡ್ಕೋಬೋದು ಅಥವಾ ಫ್ಯಾಮಿಲಿದಲ್ಲಿ 2-3 ಜನ ಇದ್ದರೂ ಕೂಡ ಮಾಡ್ಕೋಬೋದು. ಈಸಿ ರೆಸಿಪಿ. ಪ್ಲೀಸ್ ವಾಚ್ ಮೈ ವಿಡಿಯೋ ಆ್ಯಂಡ್ subscribe and support me. Thank you all watching for this video.